ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ NICU ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಅಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, NR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಚಿಂತಾಮಣಿಯಲ್ಲಿ 6ನೇ ಗ್ಯಾರಂಟಿ ವಿದ್ಯಾರ್ಥಿ ಉಚಿತ ಬಸ್ ಯೋಜನೆಗೆ ವಿದ್ಯುಕ್ತ ಚಾಲನೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ 6ನೇ ಗ್ಯಾರಂಟಿ ಯೋಜನೆಯಾದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣಾ ಯೋಜನೆಗೆ ಇಂದು ಚಿಂತಾಮಣಿ ತಾಲೂಕಿನ ತಾಲೂಕು ಪಂಚಾಯಿತಿ ಭವನದಲ್ಲಿ ಅದ್ದೂರಿಯಾಗಿ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮುನಿನಾರಾಯಣಪ್ಪ ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಆನಂದ್ರವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಅರ್ಹ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗಳನ್ನು ವಿತರಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ಒದಗಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಮುನಿನಾರಾಯಣಪ್ಪ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುತ್ತಿದೆ. ಅದರಲ್ಲೂ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗಲೆಂದು ಜಾರಿಗೆ ತಂದಿರುವ ಈ ಉಚಿತ ಬಸ್ ಪಾಸ್ ಯೋಜನೆಯು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಬ್ಬಾಗಿಲಂತಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗಪಡಿಸಿಕೊಂಡು ಉತ್ತಮ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕೆಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಮಾತನಾಡಿ, ಸರ್ಕಾರದ ಈ ಯೋಜನೆಗಳು ಯಾವುದೇ ಲೋಪವಿಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ತಲುಪಿಸಲು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಸಮನ್ವಯತೆಯಿಂದ ಶ್ರಮಿಸಬೇಕೆಂದು ಸೂಚಿಸಿದರು. ಈ ಸಮಾರಂಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಗೌರವಾನ್ವಿತ ಸದಸ್ಯರಾದ ರಾಮಚಂದ್ರಪ್ಪ, ಮುನಿ ಅಂಜಪ್ಪ, ಭಾಸ್ಕರ್, ರಾಧಮ್ಮ, ಟ್ಯಾಂಗ್ಮಂಡ್ ರಸಯ್ಯ, ವಿಜಯಕುಮಾರ್, ಶ್ರೀನಿವಾಸ ರೆಡ್ಡಿ, ವೆಂಕಟರೆಡ್ಡಿ KS, ಕರುಣೋದಯ ದಾಸ್, ವಿಜಯ TN, ಶಿವಾರೆಡ್ಡಿ, MK ಚನ್ಕೇಶ್ ರೆಡ್ಡಿ, ಸಿಕಂದರ್ ಬಾಬು, ಫಾರೂಕ್ ಅಹಮದ್, ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳು, ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದು ಒಂದು ಇವತ್ತು ಏನಾಗಿದೆ ಅಂದರೆ, ನಮ್ಮ ರಾಜ್ಯದಲ್ಲಿ ಒಂದು ಆರ್ಥಿಕವಾಗಿ ಜನಗಳಿಗೆ ಏನು ಊಟ ಮಾಡೋಕೆ ಕೂಡ ತೊಂದರೆ ಇಲ್ಲದೆ ಇವತ್ತೆಲ್ಲರೂ ಸಾಮಾನ್ಯವಾಗಿ ಯಾರು ಮೊದಲು ಊಟ ಇಲ್ದಿರ ತೊಂದರೆಗೆ ಬೀಳ್ತಾ ಇದ್ರು ಅವರೆಲ್ಲ ಇವತ್ತು ನೆಮ್ಮದಿಯಾಗಿ ಊಟ ಮಾಡಿ ಮಲಗುವಂಥ ಒಂದು ಕಾಲ ಬಂದಿದೆ. ಇನ್ನೊಂದು ಯುವನಿಧಿ ಅಂತ. ಯುವನಿಧಿ ಅಂದ್ರೆ 1 ವರ್ಷ ಗ್ರಾಜುಯೇಟ್ ಆದ್ಮೇಲೆ 1 ವರ್ಷ ಎಲ್ಲಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅದನ್ನ ಹುಡುಕೊಂಡು ಯುವನಿಧಿಗೆ ಅರ್ಜಿ ಹಾಕೊಂಡು ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದ್ದು ಕೆಲಸ ಮಾಡ್ಕೊಂಡು ಬಂದ್ರೆ ಯುವನಿಧಿ 1500 ರೂಪಾಯಿ ಫ್ರೀ ಆಗಿ ಕೊಡ್ತಾ ಇದ್ರು. ಆ 1 ವರ್ಷ ಅವರು ಅಧಿಕಾರ ಹುಡುಕೊಂಡಿಲ್ಲ ಅಂದ್ರೆ ಅದು ಸ್ಟಾಪ್ ಆಗ್ತಾ ಇತ್ತು. ಅಂತ ಒಂದು ಯೋಜನೆ. ಇವು 5 ಯೋಜನೆಗಳಿಗೆ ಹೋಗಿ ಈಗ ಇವತ್ತು 6ನೇ ಯೋಜನೆ ಇವತ್ತು ಬಂದಿದೆ. ಇದು ಬಂದು ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿಗಳಾದ ತಕ್ಷಣ ಅದನ್ನ ಅವ್ರು ಜಾರಿ ಮಾಡಿದ್ರು. ಇದು ಯಾಕೆ ಅಂದ್ರೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಈ ಬಸ್ಸು ಪಾಸುಗಳು ಸಾವಿರಗಳು ಕಟ್ಟಬೇಕಾಗ್ತದೆ. ಇದರಿಂದ ಬಡ ಮಕ್ಕಳಿಗೆ ಅವರಿಗೆಲ್ಲ ತೊಂದರೆ ಆಗ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಹುಡುಗರಿಗೋಸ್ಕರ ಫ್ರೀ ಪಾಸ್ ಬಸ್ಸಲ್ಲಿ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮನ ಇವತ್ತು ಇಲ್ಲಿ ಹಮ್ಮಿಕೊಂಡು ಆದರೆ ಇದು ನಮ್ಮ ತಾಲೂಕಲ್ಲಿ ಲೇಟ್ ಆಯ್ತು. ಇನ್ನು ಮುಂಚೆನೇ ಆಗಿದ್ರೆ ಪಾಪ ಎಲ್ಲ ಹುಡುಗರಿಗೂ ಇಲ್ಲೇ ಕೊಡ್ಬೋದಾಗಿತ್ತು. ಆದ್ರೆ ಲೇಟು ಅದು ನಮ್ಮದಾಗಿತ್ತು, ನಿಮ್ದಲ್ಲ, ಡಿಪಾರ್ಟ್ಮೆಂಟ್ದು ಅಲ್ಲ, ನೀವು ಹುಡುಗರದು ಅಲ್ಲ, ಅದು ನಮ್ಮದು ಲೇಟ್ ಆಯ್ತು. ಆದ್ರೂ ಇವತ್ತು ಇಷ್ಟು ಜನ ನೀವು ಬಂದಿದ್ದೀರಿ, ಸಂತೋಷ. ಇವತ್ತು ನಿಮಗೆ ಆ ಒಂದು ಫ್ರೀ ಪಾಸ್ ಅನ್ನು ಕೊಟ್ಟು ನಾವು ಈ ಒಂದು ಇದನ್ನ ಜಾರಿ ಮಾಡೋದಕ್ಕೆ ಇವತ್ತು ಇಲ್ಲಿ ಎಲ್ಲ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡು ಇವತ್ತು ಇಲ್ಲಿ ನಾವು ನಿಮಗೆ
ಆ ಒಂದು ಅನುಕೂಲ ಸರ್ಕಾರದಿಂದ ಆಗ್ತಾ ಇರೋದು ನಮಗೆ ಒಂದು ಸಂತೋಷದ ವಿಷಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸಿ ನಿಮ್ಮ ಕಾರ್ಯಕ್ರಮ